ಮೈಸೂರು ಜಿಲ್ಲೆಯಲ್ಲಿ ಹುಲಿ ದಾಳಿ ಪ್ರಕರಣ ಮತ್ತೆ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ದಾಳಿ ಮತ್ತಷ್ಟು ಹೆಚ್ಚಾಗುವ ಆತಂಕ ಈಗ. ಕಾಡಿಂದ ನಾಡಿಗೆ ಬಂದಿದ್ದಂತೆ ಬರೋಬ್ಬರಿ 20 ಹುಲಿಗಳು. ಮೈಸೂರು, ಎಚ್ಡಿ ಕೋಟೆ, ಸರಕೂರು, ನಂಜನಗೂಡಲ್ಲಿ ಹುಲಿಗಳ ಸಂಚಾರ ಆಗ್ತಾ ಇದೆ. ಹುಲಿಗಳನ್ನ ಹಿಡಿಯೋದಕ್ಕೆ ಪ್ರತಿನಿತ್ಯ 3 ಭಾಗಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಸುವರ್ಣ ನ್ಯೂಸ್ ಬಳಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಫ್ ಪರಮೇಶ್. ಮೊಳೆಯೂರು ನೂಗು ವಲಯದಲ್ಲಿ ಹುಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದ್ದು, ಅಧಿಕಾರಿಗಳಿಂದ ಥರ್ಮಲ್ ಡ್ರೋನ್ ಬಳಸಿ ಹುಲಿ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ಮಾಡಲಾಗ್ತಿದೆ. ಥರ್ಮಲ್ ಡ್ರೋನ್ ಬಳಸೋದ್ರಿಂದ ಹುಲಿ ಕಾರ್ಯಾಚರಣೆಗೆ ಸಹಕಾರಿಯಾಗುತ್ತೆ. ಮನುಷ್ಯರ ಮೇಲೆ ಹುಲಿ ದಾಳಿ ತಪ್ಪಿಸೋದಕ್ಕೆ ಹೊಸ ತಂತ್ರವನ್ನ ತರಲಾಗ್ತಿದೆ. ಹುಲಿ ದಾಳಿಯನ್ನ ತಪ್ಪಿಸೋದಕ್ಕೆ ಮಾಸ್ಕ್ ಮೊರೆ ಹೋಗಿದೆ ಅರಣ್ಯ ಇಲಾಖೆ. ಈಗ ಮನುಷ್ಯನ ಚಿತ್ರದ ಮಾಸ್ಕ್ ಅನ್ನು ವಿತರಿಸಿದ್ದಾರೆ ಅರಣ್ಯಾಧಿಕಾರಿಗಳು. ಈಗಾಗಲೇ ರೈತರಿಗೆ 10,000ಕ್ಕೂ ಹೆಚ್ಚು ಮಾಸ್ಕ್ ಅನ್ನು ವಿತರಣೆ ಮಾಡಲಾಗಿದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಮಾಸ್ಕ್ ಧರಿಸೋದಕ್ಕೆ ಸೂಚನೆ ಕೊಡಲಾಗಿದ್ದು, ತಲೆ ಹಿಂಭಾಗಕ್ಕೆ ಹಾಕೊಂಡು ಕೆಲಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಹುಲಿ ಬಂತಪ್ಪ ಹುಲಿ ಕತೆ ಶುರುವಾಗಿದೆ. ಕಳೆದ 1 ತಿಂಗಳಲ್ಲಿ 4 ಹುಲಿ ಅಟ್ಯಾಕ್ಗಳಾಗಿರ್ತಕ್ಕಂಥದ್ದು. ಇದರಲ್ಲಿ 3 ಜನ ರೈತರು ಅಸುನೀಗಿದ್ದಾರೆ. ಒಬ್ಬ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾರೆ. ಇನ್ನು ನಿರಂತರವಾಗಿ ಅರಣ್ಯ ಇಲಾಖೆ ಕೂಡ ಆ ಹುಲಿಗಳನ್ನು ಹಿಡಿಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಡಿಸಿಎಫ್ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗ ತಾವು ಹೇಳ್ದಂಗೆ ಅದು ಹುಲಿ ದಾಳಿಯಿಂದ ಒಂದು 3 ಜನ ಮೃತಪಟ್ಟಿದ್ದಾರೆ. ಒಬ್ಬರು ತೀರ್ಕೊಂಡೆ, ಒಬ್ಬರು ಸಾವು ನಡುವೆ ಏನು ಶ್ರಮ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಜನರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದೆ. ಜನರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮುಖ್ಯವಾಗಿ. ಅವರು ಯಾರು ಕೂಡ ಕಾಡಂಚಲ್ಲಿ ಹೋಗಬಾರ್ದು. ಅಲ್ಲಿ ದನಗಾಯಿಗಳು ಯಾರು ದನಗಳನ್ನ ಮೇಯಿಸ್ತಕ್ಕಂಥವ್ರಿಗೆ ಏನೋ ಒಂದು ಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು, ಮತ್ತು ಅವರಿಗೆ ಮುಖ್ಯವಾಗಿ ಪಾಂಪ್ಲೆಟ್ ಓದಕ್ಕೆ ಬರದೇ ಇದ್ದರೆ ನಮ್ಮ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಅವರಿಗೆ ತಿಳಿಸ್ತಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಜನಪ್ರತಿನಿಧಿಗಳ ಜೊತೆ ನಾವು ಕೈ ಜೋಡಿಸಿ ಅವ್ರ ಮುಖಾಂತರ ಜನಗಳಿಗೆ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸಗಳು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ನಿಮ್ಮ ಡಾಟಾಬೇಸ್ನ ಪ್ರಕಾರವಾಗಿ ಈವರೆಗೆ ಕಾಡಿಂದ ನಾಡಿಗೆ ಎಷ್ಟು ಹುಲಿಗಳಿಗೆ ಆಚೆ ಬಂದಿವೆ? ಅದು ಮೈಸೂರು ಜಿಲ್ಲೆ ಯಾವ್ಯಾವ ಭಾಗದಲ್ಲಿವೆ? ಈಗ ಮೈಸೂರು ಜಿಲ್ಲೆ ಅಂದಾಗ ನಮಗೆ ಬಂಡೀಪುರ, ನಾಗರಹೊಳೆ ಪಕ್ಕ ಎರಡು ಹುಲಿ ಸಂರಕ್ಷಿತ ಪ್ರದೇಶಗಳು ನಮಗೆ ಸೇರಿರ್ತವೆ ಮೈಸೂರು ಜಿಲ್ಲೆಗೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು ವಿಭಾಗಗಳಿದೆ. ಮೈಸೂರು ಪ್ರಾದೇಶಿಕ ವಿಭಾಗ ಇದೆ, ಮತ್ತು ಹುಣಸೂರು ಬರ್ತದೆ, ಮತ್ತು ಇಲ್ಲೇ ಒಂದು ಒಳ್ಳೆಯ ವನ್ಯಜೀವಿ ವಿಭಾಗ ಅಂತ ಇದೆ. ಇದಿಷ್ಟರಲ್ಲೂ ಸೇರಿಸಿ ಹುಲಿಗಳು ನಮಗೆ ಅಲ್ಲಿಂದ ಬಫರ್ ಆಗಿ, ಅಂದರೆ ಅಲ್ಲಿಂದ ನಮ್ಮ ಮರಿಗಳ ಜೊತೆ ಹೊರಗಡೆ ಹೋಗ್ತಕ್ಕಂಥ ಪ್ರಮೇಯ ಇದ್ದಿರ್ತದೆ. ಯಾಕಂದರೆ ಮನ್ಸಿನ ಥರ ಅವಕ್ಕೇನೋ ಒಂದು ಲಿಖಿತವಾದ ಒಂದು ಬೌಂಡ್ರಿ ಆಗಲಿ, ಮನೆ ಆಗಲಿ ಇಲ್ಲ. ಈ ರೀತಿಯ ನವಂಬರ್ ಸುಮಾರು ಕಾರಣಗಳಿದೆ. ಹೊರಗಡೆ ಬರಲಿಕ್ಕೆ ಸುಮಾರು ಕಾರಣ ಇದೆ. ಅದಕ್ಕೆ ಮೀಟಿಂಗ್ ಸೀಸನ್ ನವಂಬರ್ ಡಿಸೆಂಬರಲ್ಲಿ ಸಂಖ್ಯೆಗಳು ಜಾಸ್ತಿ ಆಗಿರ್ಬೋದು, ಇಂಜುರಿ ಆಗಿರ್ಬೋದು, ಅಥವಾ ಅದು ಇನ್ಕೇಪಬಲ್ ಆಗಿರ್ಬೋದು, ಅಥವಾ ಕೆನೈನ್ಸ್ ಏನಾರು ಹಲ್ಲುಗಳು ಸೌದಿರ್ಬೋದು. ಈ ಹುಲಿಯಿಂದ ಒಂದಷ್ಟು ಬಚಾವಾಗಲಿಕ್ಕೆ ಮಾಸ್ಕ್ ಮೊರೆ ಹೋಗಿದ್ದೀರಿ ಅಂತ ಹೇಳಿದ್ರಿ. ಅದು ಮೊದಲಿಂದನೂ ಇದೆ, ಹಂಗೇನು ಇವಾಗಿಂದ ಅಂತ ಏನಿಲ್ಲ. ಅದೇನಾಗ್ತದೆ, ಮನುಷ್ಯನ ಅಟ್ಯಾಕ್ ಮಾಡೋದು, ನೀವು ಯಾವುದೇ ಒಂದು ಏನು ಹೇಳ್ತೀವಿ, ನರಭಕ್ಷಕ ಅಂತ ಇಲ್ಲ, ಯಾವುದೇ ಒಂದು ಮಾಂಸಾಹಾರಿ ಪ್ರಾಣಿ ನಿಮಗೆ ಇನ್ಕ್ಲೂಡಿಂಗ್ ಒಂದು ನಾಯಿಂದ ಹಿಡಿದು ಕ್ಯಾಟ್ ಫ್ಯಾಮಿಲಿ ಯಾವ್ಯಾವ ಇದ್ದಾವೆ ಅವೆಲ್ಲ ನಿಮಗೆ ಕೂತ್ಕೊಂಡಾಗ, ಅಥವಾ ಅದಕ್ಕಿಂತ ಸೈಜ್ ಕಡಿಮೆ ಇದ್ದಾಗ, ಮತ್ತು ಅದರಂತೆ ನಡೆದಾಗ ಹಸು ಆಗ್ಬೋದು ಇನ್ನೊಂದು, ಅದನ್ನು ಅಟ್ಯಾಕ್ ಮಾಡ್ತಕ್ಕಂಥ ಪ್ರವೃತ್ತಿ ಎಲ್ಲ ಮಾಂಸಾಹಾರ ಪ್ರಾಣಿಗಳಲ್ಲಿ ಇದೆ. ಈಗೇನಾಗಿದೆ, ಆ ಥರದ್ದು ಒಂದು ಇನ್ಸಿಡೆಂಟ್ ಆಗಿದ್ದಂಗೆ ಮನುಷ್ಯ ಆ ಥರ ಮಾಡ್ತಾ ಇದ್ದಾನೆ. ಮನುಷ್ಯನ ನೋಡಿದ್ರೆ ಸಾಮಾನ್ಯ ಅಟ್ಯಾಕ್ ಮಾಡಲ್ಲ. ಮನುಷ್ಯ ಹಿಂಗೆ ಬಗ್ಗದಾಗ ಅದ್ರ ಹಿಂದ್ಗಡೆನೂ ಮನುಷ್ಯ ಇದ್ದಾನೆ ಅನ್ನೋದಕ್ಕೆ ಮುಖವಾಡಗಳು ಅಥವಾ ಮಾಸ್ಕ್ಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ಯಾವ ಥರದ ಮಾಸ್ಕ್ಗಳು ಮನುಷ್ಯನಂಗೆ ಫೇಸ್ ಇರ್ತದೆ. ನನ್ನ ಮುಖ ಅಂದರೆ ಇನ್ನೊಂದು ಮುಖ ಹಿಂದ್ಗಡೆ ಇದ್ದಂಗೆ. ಸಾಮಾನ್ಯ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲ್ಲ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದ್ರ ಪ್ರಕಾರ ನಾವು ಮುಖವಾಡಗಳನ್ನು ಹಂಚ್ತಾ ಇದ್ದೇವೆ. ಅದು ನೀವು ಬಳಸ್ತಾ ಇರೋದು ಅಥವಾ ರೈತರು ಕೊಡುವ? ನಾವು ರೈತರಿಗೆ ಅನ್ಸುತ್ತೆ. ರೈತರು ಒಂದು 10,000 ಹಂಚಿದ್ದೇವೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್, ಈಗ ಒಂದು 20 ಹುಲಿಗಳು ನಾಡಿನ ಕಡೆಗೆ ಬಂದಿವೆ ಅಂತ ಹೇಳಿದ್ರೆ ಒಂದು ಆತಂಕದ ವಾತಾವರಣನೇ. ರೈತರು ಏನು ಮಾಡಬೇಕು ಅಂತೇಳಿ ಅವ್ರನ್ನ ಇದು ಮಾಡ್ತಾರ ಈ ಒಂದು ವಿಚಾರದಲ್ಲಿ? ರೈತರಿಗೆ ನಾವು ಮುಖ್ಯವಾಗಿ ಸಾಯಂಕಾಲದ ಹೊತ್ತು ಮತ್ತು ಬೆಳಿಗ್ಗೆ ಹೊತ್ತು ಜಮೀನಿಗೆ ಹೋಗದೇ ಇರಲಿ, ಅಥವಾ ಹೋದರೂ ಕೂಡ ಗುಂಪಾಗಿ ಹೋಗಲಿ. ಆ ಥರ ಹೋದರೆ ನಮ್ಮ ಸಿಬ್ಬಂದಿಗೆ ತಿಳಿಸಿ ಹೋಗಲಿ. ಮತ್ತು ಅದೇ ರೀತಿ ಏನಾರು ಒಂದು ಘಟನೆಗಳು ಅಥವಾ ಏನಾರು ಒಂದು ಕಂಡಿದ್ದೆ ಆದರೆ ಹೆಜ್ಜೆ ಗುರುತು ಇನ್ನೊಂದು ಕಂಡ್ರೆ 1926 ಒಂದು ಸಹಾಯವಾಣಿ ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಲಿ. ಮತ್ತು ನಾವು ನಿಮ್ಮ ಜೊತೆ ಇರ್ತೇವೆ, ರೈತರ ಜೊತೆ ಅಂತ ನಿಮ್ಮ ಮುಖಾಂತರ ನಾನು ರೈತರಲ್ಲಿ ಕೇಳ್ಕೊತೇನೆ. ಇದು ಡಿಸಿಎಫ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.